ಪುಟ್ಟರಂಗ ಶೆಟ್ಟರು ಸಚಿವ ಸಂಪುಟ ಸೇರ್ತಾ ಇದ್ದೀರಿ ಸರ್. ಒಂಚೂರು ನಿರೀಕ್ಷೆ ಇತ್ತ, ಬಹಳಷ್ಟು ಕಾದಿದ್ದಕ್ಕೆ ಇವತ್ತೊಂದು ಫಲ ಸಿಕ್ತು ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ನನಗೆ ಖಂಡಿತವಾಗಿ ನನಗೆ ಸಿಗ್ತದೆ ಅಂತ ಅನ್ನೋದಿತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆ ಆದಂಥ ಒಂದು ಸಿದ್ಧಾಂತ ಇದೆ. ಹೇಳಿದಾಗೆ ಈಗ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋಂಥ ದಿಕ್ಕಿನಲ್ಲಿ ಅಧಿಕಾರವನ್ನು ಮಾಡ್ತಕ್ಕಂಥದ್ದು, ಎಲ್ಲ ಬಡವರಿಗೆ ಶೋಷಿತ ಸಮಾಜಗಳು ಎಲ್ಲರಿಗೂ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷ. ಆ ದಿಕ್ಕಿನಲ್ಲಿ ನನ್ನಂಥ ಒಂದು ಮೈಕ್ರೋ ಕಮಿಟಿ ಅಂದರೆ ಸಣ್ಣ ಕಮಿಟಿ ನನ್ನ 4 ಬಾರಿ ಶಾಸಕರ ಮಾಡೋದರಲ್ಲಿ ಮತ್ತು ಕಳೆದ ಸಾರಿ ಕುಮಾರಸ್ವಾಮಿ ಒಂದು ಕ್ಯಾಬಿನೆಟ್ನಲ್ಲಿ ಅಲ್ಲಿ ಸಚಿವರಾಗಿ ಕೆಲಸ ಮಾಡೋದಕ್ಕಾಗಿ ಅನೇಕ ಬಾರಿ ನಾನು ಅನೇಕ ನಿಗಮಗಳ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀನಿ. ಆ ದಿಕ್ಕಿನಲ್ಲಿ ಈ ಬಾರಿ ನನಗೆ ಕಳೆದ ಸಾರಿನೇ ಕೊಡಬೇಕಾಗಿತ್ತು ಅಂತದ್ದು ಗೊತ್ತಿತ್ತು ನಿಮಗೆ. ಈ ಸಾರಿ ನನಗೆ ಖಂಡಿತವಾಗಿ ಕೊಟ್ಟಿದ್ದಾರೆ. ನನ್ನ ನಾಯಕರು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಭಾಳಷ್ಟು ಅನುಭವ ಇರುವಂಥ ಹಿರಿಯರು ತಾವು. ನಿಮ್ಮ ಜೊತೆ ಹೊಸಬರಿಗೆ ಫಸ್ಟ್ ಟೈಮ್ ಗೆದ್ದಂಥವ್ರಿಗೆ ಕೂಡ ಒಂದು ಅವಕಾಶಗಳನ್ನು ಕೊಡಲಾಗಿದೆ. ಈ ಒಂದು ಸಂಪುಟ ಒಂದು ಸಮತೋಲನ ಸಂಪುಟ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗಿ. ಯಾಕಂದರೆ ಎಲ್ಲ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಒಂದು ಆದೇಶದಲ್ಲಿ ಈಗಿರ್ತಕ್ಕಂಥ ನನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ವೇಣುಗೋಪಾಲ್ ಸುರ್ಜಿವಾಲ, ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಎಲ್ಲ ಸೇರಿ ಹಳದು ತೂಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಸರ್ವರಿಗೂ ಎರಡು ವರ್ಷ ಅಷ್ಟೇ ಉಳಿದಿದೆ ಸರ್. ಈ 2 ವರ್ಷದಲ್ಲಿ ಏನು ಕೆಲಸ ಮಾಡ್ಬೋದು, ಏನೇನು ನಿಮ್ಮ ಮುಂದೆ ಸವಾಲುಗಳಿದೆ? ಯಾವುದೇ ಆಗಿಲ್ಲ, ಈ ಕೊಟ್ಟ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಯಾವುದಾದ್ರೂ ಖಾತೆ ಇಂಥದ್ದು ಬೇಕು ಅಂತ ಏನಾದರೂ ಹಾಗಂತ ನಮ್ಮಲ್ಲಿ ಕೇಳಾಗಿಲ್ಲ. ನಮ್ಮ ನಾಯಕರು ಅವರೇ ಲೆಕ್ಕಾಚಾರ ಕೊಡ್ತಾರೆ, ಅದರಲ್ಲಿ ನಾವು ದುಡಿಬೇಕು ಅಷ್ಟೇ. ಯಾವುದೇ ಕೊಟ್ಟರು ಕೂಡ ನಿಮಗೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಮಾಡುವಂಥ ಉದ್ದೇಶ ಇದೆಯಾ? ಖಂಡಿತವಾಗಿ ನನ್ನ ಕ್ಷೇತ್ರಕ್ಕೆ, ನನ್ನ ಜನತೆಗೆ ಮತ್ತು ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿ ಅಂದಮೇಲೆ ಎಲ್ಲರಿಗೂ ದುಡಿಬೇಕು. ಆ ರೀತಿ ದುಡಿಯುವಂಥ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಕೂಡ ಪುಟ್ಟರಂಗ ಶೆಟ್ಟರ ಮಾತು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.